ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಯಾವ ರೀತಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಗುದ್ದಾಟ ನಡೀತಾ ಇದೆ, ಜಿದ್ದು ನಡೀತಾ ಇದೆ, ಸದ್ದು ಮಾಡ್ತಾ ಇದೆ ರಾಜ್ಯದಾದ್ಯಂತ ಅನ್ನುವಂಥದ್ದನ್ನ ಗಮನಿಸಿದ್ರ. ಸುಭದ್ರವಾಗಿ ಸರ್ಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ಜನ 135 ಸ್ಥಾನವನ್ನ ಕಾಂಗ್ರೆಸ್ಗೆ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ, ಸ್ಪಷ್ಟವಾದಂತ ಬಹುಮತವನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ. ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಈಗ ಸಿದ್ದು ಸಿಎಂ ಆಗ್ಬೇಕಾ, ಡಿ.ಕೆ.ಶಿ ಸಿಎಂ ಆಗ್ಬೇಕಾ, ಇಬ್ಬರ ಫೈಟ್ ಸಿಎಂ ಆಯ್ಕೆಯಲ್ಲಿ ಹೈಕಮಾಂಡ್ ಸುಸ್ತಾಗಿ ಹೋಗ್ತಾ ಇದೆ. ಇಬ್ಬರ ಸಮರದಿಂದ ಕೈನಲ್ಲಿ ಶುರುವಾಗುತ್ತಾ ಗುಂಪು ಘರ್ಷಣೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಭಿವೃದ್ಧಿ ಕೆಲಸಗಳ ಮೇಲೂ ಕೂಡ ಹೊಡೆತ ಬೀಳುತ್ತಾ ಇದೇನಾದ್ರೂ ಕಂಟಿನ್ಯೂ ಆಗ್ಬಿಟ್ರೆ ಗ್ಯಾರಂಟಿಗಳಿಗಾಗಿ ಕಾಯ್ತಾ ಇರುವಂತ ಜನರಿಗೆ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ? ಈ ರೀತಿಯಾದಂತ ಒಂದು ಗೊಂದಲ ಕ್ರಿಯೇಟ್ ಮಾಡಿಕೊಂಡು ಕೆಲವು ಜನ ಈಗ ಕಾಯ್ತಾ ಇದ್ದಾರೆ. ಗ್ಯಾರಂಟಿಗಳನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತ ನೆನ್ನೆಲ್ಲ ತೋರಿಸ್ತಾ ಇದ್ವಿ ನಿಮ್ಗೆ. ಅಲ್ಲಿ ಜನ ಮಾತಾಡ್ತಾ ಇದ್ರು, ಕಾಂಗ್ರೆಸ್ ಗೌರ್ಮೆಂಟ್ ಬರ್ತ ತಕ್ಷಣ ನಮ್ಮ ವಿದ್ಯುತ್ ಬಿಲ್ ಎಲ್ಲ ಮನ್ನಾ ಆಗೋಗ್ಬಿಡುತ್ತೆ, 200 ಯೂನಿಟ್ ಫ್ರೀ ಕೊಡ್ತಾರೆ ಅಂತೆಲ್ಲ ಹೇಳಿದಾರಲ್ಲ. ಸೊ ಹೀಗಾಗಿ ನಾವು ವಿದ್ಯುತ್ ಬಿಲ್ ಅನ್ನ ಕಟ್ಟಲ್ಲ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿನೇ ಮುಖ್ಯಮಂತ್ರಿ ಬೇಗಾಗಿ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಂಡು ಅವರ ಭರವಸೆಗಳನ್ನ ಜಾರಿ ಬೇಗ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ರಾಜ್ಯದ ಜನ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಪೈಪೋಟಿ ನಡೀತಾ ಇದೆ. ನಾನಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪೈಪೋಟಿ ನಡೀತಾ ಇದೆ. ಇನ್ನು ದೆಹಲಿಯಲ್ಲಿ ಕರ್ನಾಟಕ ಸಿಎಂ ಪಟ್ಟದ ಸಮರ ನಡೀತಾ ಇದೆ. ದೆಹಲಿಗೆ ಹೊರಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಗುದ್ದು ಕೊಟ್ಟರು. ಸರ್ಕಾರ ಇತ್ತು, ಕಳೆದುಕೊಂಡಿದ್ದು ಯಾರಿಂದ ಅಂತ. ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಯಾರಿಂದ? ಗೆಲುವಿಗೆ ಯಾರು ಹೊಣೆ, ಸೋಲಿಗೆ ಯಾರು ಹೊಣೆ? ಮುಗಿದ ಅಧ್ಯಾಯ ಬೇಡ ಎನ್ನುತ್ತಲೇ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅಂತ ಹೇಳ್ತಾ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಸಿದ್ದರಾಮಯ್ಯ ವಿರುದ್ಧ ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟರು ಅನ್ನುವಂಥದ್ದನ್ನ ಗಮನಿಸಬಹುದು. ಅಂದ್ರೆ ಈಗ ಬಹುಮತ ಬಂದಿರುವಂಥದ್ದು ನನ್ನಿಂದ, ನಾನು ಅಧ್ಯಕ್ಷನಾಗಿದ್ದಂಥ ಹಿನ್ನೆಲೆಯಲ್ಲಿ, ನಾನು ಮಾಡಿದಂಥ ಸಂಘಟನೆಯ ಹಿನ್ನೆಲೆಯಲ್ಲಿ, ನಾನು ನನ್ನ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಈ ಹಿಂದೆ ಒಬ್ಬರ ನೇತೃತ್ವದಲ್ಲೆಲ್ಲ ನಡೆದಿತ್ತಲ್ವಾ ಚುನಾವಣೆ, ಏನಾಗಿತ್ತು ಅವಾಗ? ಮತ್ತೆ ಸಮ್ಮಿಶ್ರ ಸರ್ಕಾರ ಹೋಗ್ಲಿಕ್ಕೆ ಯಾರು ಕಾರಣ? ಈ JDS ನಾಯಕರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಆ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅಚ್ಚರಿ ರೀತಿಯಲ್ಲಿ ಮಾತನಾಡಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾತನಾಡಿದ್ರು ನೋಡೋಣ. I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now. Let us not sell the story. Let us sell the future now. The people of Karnataka's commitment, promises, what we have done. I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? ಇಲ್ಲಿ ಪ್ರಶ್ನೆ ಇರುವಂತದ್ದು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಇಬ್ಬರ ರೇಸ್ ನಲ್ಲಿ ಇರೋದು ಸದ್ಯಕ್ಕೆ, ಒಂದು ಸಿದ್ದರಾಮಯ್ಯನವರು, ಮತ್ತೊಬ್ರು ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಸ್ ಮತ್ತೆ ಮೈನಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾರಿಗೆ ಸಾಮರ್ಥ್ಯ ಹೆಚ್ಚಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರ ಸಾಮರ್ಥ್ಯ ನೋಡಿದಾದ್ರೆ ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸಂಘಟನಾ ಚತುರರವರು, ಪಕ್ಷ ನಿಷ್ಠೆ, ಛಲ ಬಿಡದೆ ದುಡಿಯುವಂತ ಧೈರ್ಯ, ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದಂತ ಶ್ರೇಯಸ್ಸು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಬೇಕು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭೂತಪೂರ್ವವಾದಂತ ಗೆಲುವನ್ನ ಸಲ್ಲಿಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಮುಖ ಪಾತ್ರಧಾರಿ. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕಠಿಣ ಶ್ರಮವನ್ನ ವಹಿಸಿದಂತವರು ಡಿ.ಕೆ. ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ನೀಡಿದಂತ ಟಾಸ್ಕ್ ನಲ್ಲಿ ಸಕ್ಸಸ್ ಆಗಿದ್ದಾರೆ. ಅದನ್ನೇ ನಿನ್ನೆ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು. ಅವರ ಸಾಮರ್ಥ್ಯವನ್ನ ತೋರಿಸ್ತಾ ಇದೀವಿ ನಿಮಗೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಬಿರುದು ಅವರಿಗೆ ಇದೆ. ಈ ಹಿಂದೆ ಎಲ್ಲ ಸಂದಿಗ್ಧ ಪರಿಸ್ಥಿತಿ ಎದುರಾದಂತ ಟೈಮ್ನಲ್ಲಿ ಅದೆಲ್ಲವನ್ನು ಕೂಡ ಸಾಲು ಮಾಡಿದಂತ ಕೀರ್ತಿ
ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಬಿಜೆಪಿ ಮಣಿಸ್ಲಿಕ್ಕೆ ಕಾರ್ಯತಂತ್ರವನ್ನ ರೂಪಿಸಿದ್ರು, ಅದು ಕೂಡ ಸಕ್ಸಸ್ ಆಗಿತ್ತು. ಆಡಳಿತ ವಿರೋಧಿ ಅಲೆಯನ್ನ ಬಿಂಬಿಸಿದ್ದಂಥದ್ದು ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಮೇಕೆದಾಟು ಪಾದಯಾತ್ರೆ, ಈ ರೀತಿಯಾಗಿ ಸಾಕಷ್ಟು ಸಂಘಟನೆಯನ್ನ ಮಾಡ್ತಾ ಪಾದಯಾತ್ರೆಯನ್ನ ಮಾಡ್ತಾ ಸಕ್ಸಸ್ ಆಗಿದ್ದಾರೆ. ಸಿಬಿಐ, ಇಡಿ, ಐಟಿ ಕೇಸ್ಗಳಿಂದ ಮುಜುಗರವನ್ನ ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾದಂತ ಮೈನಸ್ ಪಾಯಿಂಟ್ಸ್ ಇದೆ ಅಕಸ್ಮಾತ್ ಸಿಎಂ ಸ್ಥಾನಕ್ಕೆ ಕೂರಿಸಿದಂತ ಸಂದರ್ಭದಲ್ಲಿ ಅನ್ನೋದು ಯಾವುದೇ ಟೈಮ್ನಲ್ಲಾದ್ರೂ ಕೂಡ ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ತಂದ್ಬಿಡ್ಬೋದು ಅನ್ನುವಂಥದ್ದು ಹೈಕಮಾಂಡ್ನ ಒಂದ್ ರೀತಿಯಾದಂತಹ ಆತಂಕಕ್ಕೆ ಕಾರಣ ಆಗಿದೆ. ಬಂಧನದಂತಹ ಪರಿಸ್ಥಿತಿ ಎದುರಾದ್ರೆ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಫಸ್ಟ್ ಟರ್ಮ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಬಿಡೋಣ, ಸೆಕೆಂಡ್ ಟರ್ಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಬಿಡೋಣ ಅನ್ನುವಂತ ಲೆಕ್ಕಾಚಾರದ ಮಾತುಗಳಿದೆ. ಇನ್ನ ಸಿದ್ದರಾಮಯ್ಯನವರ ಸಾಮರ್ಥ್ಯ ನೋಡಿದ್ರೆ ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. 5 ವರ್ಷ ಸುಸ್ಥಿರ ಆಡಳಿತ ಕೊಟ್ಟಂತ ಅನುಭವ ದೇವರಾಜ್ ಅರಸು ಅವರನ್ನ ಬಿಟ್ರೆ ಸೆಕೆಂಡ್ ಮುಖ್ಯಮಂತ್ರಿ 5 ವರ್ಷವನ್ನ ಪೂರೈಸಿದ್ದು ಅದು ಸಿದ್ದರಾಮಯ್ಯನವರು. ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ ಸಿದ್ದರಾಮಯ್ಯನವರು. 5 ವರ್ಷ ಆಡಳಿತದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಇರಲಿಲ್ಲ. ಸೊ ಹೀಗಾಗಿ ಅವರಿಗೆ ಅಧಿಕಾರ ಕೊಟ್ಬಿಟ್ರೆ ಲೋಕಸಭೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋದು. ಮಾಸ್ ಲೀಡರ್ ಅಂದ್ರೆ ಬರೀ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಆಗುತ್ತೆ. ದೇವೇಗೌಡರು, ಯಡಿಯೂರಪ್ಪನವರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾಸ್ ಲೀಡರ್, ಅಹಿಂದ ನಾಯಕ, ಉತ್ತಮ ಆಡಳಿತಗಾರ, ಅದನ್ನ ಪ್ರೂವ್ ಮಾಡಿದ್ದಾರೆ. ಅವರ ಸರ್ಕಾರ 2013ರಿಂದ 2018ರವರೆಗೂ ಇದ್ದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಬಿಬಿಎಂಪಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಇನ್ನ 1 ವರ್ಷ ವಾರ್ ಫೀಲ್ಡ್ ರೀತಿಯಲ್ಲಿ ಇರುತ್ತೆ. ಸೊ ಸಿದ್ದರಾಮಯ್ಯನವರಿಗೆ ನಾಯಕತ್ವ ಕೊಟ್ರೆ ಒಳ್ಳೇದು ಅಂತ. ಪಕ್ಷಭೇದ ಮರೆತು ಸಿದ್ದರಾಮಯ್ಯ ಅವರಿಗೆ ಅಭಿಮಾನಿ ವರ್ಗನೇ ಇದೆ. ಯಾವುದೇ ಕೇಸ್ಗಳಿಲ್ಲ, ಗಂಭೀರ ಆರೋಪಗಳು ಕೂಡ ಸಿದ್ದರಾಮಯ್ಯನವರ ಮೇಲಿಲ್ಲ. ಸಿದ್ದರಾಮಯ್ಯನವರ ಬರ್ತಡೆಯ ಸಂದರ್ಭದಲ್ಲೇ ಗೊತ್ತಾಗಿತ್ತು ಯಾವ ರೀತಿಯಾದಂತಹ ಒಂದು ದೊಡ್ಡ ಅಭಿಮಾನಿ ಬಳಗ ಸಿದ್ದರಾಮಯ್ಯನವರಿಗೆ ಇದೆ ಅಂತ. ಪಕ್ಷಾತೀತವಾಗಿ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಇನ್ನ ಸಿದ್ದರಾಮಯ್ಯನವರ ಮೈನಸ್ ಪಾಯಿಂಟ್ಸ್ಗಳು ಅಂತ ನೋಡೋದಾದ್ರೆ ಮೇಲ್ವರ್ಗದವರ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂತ ಆರೋಪ ಪ್ರಮುಖವಾಗಿ ಕಾಡ್ತಾ ಇದೆ ಸಿದ್ದರಾಮಯ್ಯನವರ ಮೇಲೆ. ಸೊ ಅದೊಂದು ಆರೋಪ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಕೂಡ ಮಾಡುವಂಥದ್ದು. ಮೇಲ್ವರ್ಗದವರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂಥದ್ದನ್ನ, ಮುಸ್ಲಿಂ ಓಲೈಕೆ ಮಾಡ್ತಾರೆ ಅನ್ನುವಂಥ ಆರೋಪ ಅತಿಯಾಗಿ ಮಾಡ್ತಾರೆ. ಟಿಪ್ಪು ಜಯಂತಿ ಎಲ್ಲ ತಂದಿದ್ದಂಥದ್ದು ಅವರಿಗೆ ಒಂದು ರೀತಿಯಾಗಿ ಮೈನಸ್ ಆಗಿತ್ತು. ಡಿ ಕೆ ಶಿವಕುಮಾರ್, ಡಿ ಕೆ ಬೆಂಬಲಿಗರ ಕಡೆಗಣನೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಸೊ ಹೀಗಾಗಿ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಇನ್ನ ಸಿದ್ದು ಮತ್ತೆ ಅವರು ಅಂದ್ರೆ ಸಿದ್ದರಾಮಯ್ಯನವರು ಓಲೈಕೆ ಮತ್ತೆ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಏನೇನು ಆಗತ್ತೆ ಅನ್ನುವಂಥದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇರೋದು. ಸಿದ್ದರಾಮಯ್ಯ ಸಿಎಂ ಆದ್ರೆ ಏನ್ ಲಾಭ? ಸಿಎಂ ಆಗಿ ಆಡಳಿತದಲ್ಲಿ ಒಂದು ಸ್ಪಷ್ಟವಾದಂತ ಅಧಿಕಾರವನ್ನ ಕೊಡಬಹುದು, ಆಡಳಿತವನ್ನ ಮಾಡ್ತಾರೆ ಅಂತ. ಈ ಹಿಂದಿನ ಭಾಗ್ಯ ಯೋಜನೆಗಳು ಮುಂದುವರಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಹಾಯ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಕಳೆದ ಬಾರಿಯಂತೆಯೇ ಉತ್ತಮ ಆಡಳಿತವನ್ನ ನೀಡುವಂತ ಸಾಧ್ಯತೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ಅಹಿಂದ ಮತ ಒಗ್ಗೂಡಿಕೆಗಾಗಿ ಇದು ಸಹಕಾರಿಯಾಗತ್ತೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ 10ಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಈ ಬಾರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋದ್ರೆ ಅಂತ. ಸಾಮಾಜಿಕ ನ್ಯಾಯದ ಕಡೆ ಒಲವು ಬರುತ್ತೆ ಮತದಾರರಿಗೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಎಲ್ಲಾ ವರ್ಗದವರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಅವರಿಗಿದೆ ಅಂತ. ಇನ್ನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಏನ್ ಲಾಭ ಅಂತ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಇನ್ನಷ್ಟು ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಅವರು ಮಾಡಿದಂತದ್ದು ಹೆಲ್ಪ್ ಆಗ್ಬೋದು. ಲೋಕಸಭೆ ಎಲೆಕ್ಷನ್ಗೆ ಅದು ಕಂಟಿನ್ಯೂ ಆಗುವಂತ ಸಾಧ್ಯತೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ 135 ಸ್ಥಾನವನ್ನ ತರುವಂತ ನಿಟ್ಟಿನಲ್ಲಿ ಅವರ ಪಾತ್ರ ದೊಡ್ಡದಿದೆ. ಹೆಚ್ಚು ಯುವ ಜನರಿಂದ ಡಿಕೆಶಿಗೆ ಬೆಂಬಲ ಸಿಗುತ್ತೆ ಅನ್ನುವಂತ ಒಂದು ಪ್ಲಸ್ ಪಾಯಿಂಟ್ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನಾವು ನೋಡಿದಾಗ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನು ನಿಭಾಯಿಸುವಂತ ಸಾಮರ್ಥ್ಯ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅದಕ್ಕೆ ರಿಸಲ್ಟೇ ಸಾಕ್ಷಿಯಾಗಿರುವಂತದ್ದು. ಸೊ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ಸ್. ಅಂದ್ರೆ ಸಿಎಂ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಅಂತ. ಆಲ್ರೆಡಿ ಜಿದ್ದಾಜಿದ್ದಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ. ಯಾರಾಗ್ಬೋದು ಅನ್ನುವಂತ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಸಂಘರ್ಷ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆನೆ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿ ಅಂತೂ
ನಡೀತಾ ಇರುವಂಥದ್ದು. ಇವತ್ತೇ ಅಂತಿಮಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಹೋಗ್ಲಿಕ್ಕೆ ಯಾರು ಕಾರಣ? 2018ರ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸಂಖ್ಯೆಗಳು ಸೀಟ್ ಬರುವಂತ ನಿಟ್ಟಿನಲ್ಲಿ ಯಾರು ಪ್ರಮುಖವಾಗಿ ಕಾರಣವಾಗಿದ್ದು? ಈಗ ಏನಾಗ್ತಾ ಇದೆ ಅದೆಲ್ಲವೂ ಕೂಡ ಜನ ನೋಡಿದ್ದಾರೆ. ಬಟ್ ಅದನ್ನೀಗ ಮಾತನಾಡೋದು ಬೇಡ ಅಂತಾನೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಾಯಕತ್ವದ ಬಗ್ಗೆ ಪ್ರಸ್ತಾಪವನ್ನ ಮಾಡಿಬಿಟ್ರು DK ಶಿವಕುಮಾರ್ ಅವರು. ತಾನೆಷ್ಟು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ CM ಹುದ್ದೆಗೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ನಿನ್ನೆ ಹೋಗ್ಲಿಲ್ಲ, ಆರೋಗ್ಯದ ನೆಪ ಒಡ್ಡಿದ್ರು. ಸೋನಿಯಾ ಗಾಂಧಿ ಅವರು ಶಿಮ್ಲಾದಲ್ಲಿದ್ದಾರೆ, ಅವ್ರು ಬರೋವರೆಗೂ ಕೂಡ ನಾನು ಕಾಯ್ತೀನಿ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಅವರು ಮಾತನಾಡಿದ್ರು. ಸೋನಿಯಾ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಅವರ ಮುಂದೆ ಮನವಿ ಮಾಡಿಕೊಂಡು ತನ್ನ ಬೇಡಿಕೆಯನ್ನ ಇಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ತನ್ನ ಹಕ್ಕೊತ್ತಾಯವನ್ನ ಮಾಡ್ಲಿಕ್ಕೋಸ್ಕರ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಪವರ್ ಮೀಟಿಂಗ್ ನಡೀತಾ ಇದೆ. ಖರ್ಗೆ ಅವರ ನಿವಾಸ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು. ರಾಜ್ಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇದೆ. ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಇನ್ನು ನಿನ್ನೆ ಸಾಕಷ್ಟು ಮಾರ್ಮಿಕವಾಗಿ ಮಾತನಾಡಿದ್ರು DK ಶಿವಕುಮಾರ್ ಅವರು. ನಿನ್ನೆ ಏನ್ ಮಾತನಾಡಿದ್ರು ಒಮ್ಮೆ ನೋಡ್ಕೊಂಬರೋಣ. ಒಪ್ಸಿದ್ದೀನಿ, ಯಾರು ಎಷ್ಟು ಜನಾರು ಇಟ್ಕೊಳ್ಳಿ, ನಂದೇನ್ ತಗರಲಿಲ್ಲ, ನನ್ನ ಹತ್ರ ಯಾರು ಇಲ್ಲ. Be bold-hearted when you are defeated. Be large-hearted when you are victorious. I did not lose my heart. With courage, I have taken the responsibility. ನಾನು ಯಾಕೆ ಅಂತಂದ್ರೆ ಆಮೇಲೆ ನನ್ನ ಹತ್ರ ನಂಬರ್ ಇಲ್ಲ. ನಾನು ಯಾವತ್ತೂ ನನ್ನ ನಂಬರ್ ಬಗ್ಗೆ ನಾನು ಮಾತಾಡಲ್ಲ. ಹೈಕಮಾಂಡ್ ಅವ್ರಿಗೆ ಒಪ್ಸಿದ್ದೀನಿ, ಯಾರು ಎಷ್ಟು ಜನಾರು ಇಟ್ಕೊಳ್ಳಿ, ನಂದೇನ್ ತಗರಲಿಲ್ಲ, ನನ್ನ ಹತ್ರ ಯಾರು ಇಲ್ಲ. Be bold-hearted when you are defeated. Be large-hearted when you are victorious. I did not lose my heart. With courage, I have taken the responsibility. ನಾನು ಯಾಕೆ ಅಂತಂದ್ರೆ ಆಮೇಲೆ ನನ್ನ ಹತ್ರ ನಂಬರ್ ಇಲ್ಲ. ನಾನು ಯಾವತ್ತೂ ನನ್ನ ನಂಬರ್ ಬಗ್ಗೆ ನಾನು ಮಾತಾಡಲ್ಲ. ನಾನು ಯಾರನ್ನೂ ಕರ್ಕೊಂಡು ಹೋಗೋದು ಇಲ್ಲ, ನನ್ನ ಹತ್ರ ಯಾವ ಶಾಸಕರು ಇಲ್ಲ. ನನಗೆ ಯಾರ ಬೆಂಬಲನೂ ಬೇಡ. ನನ್ನ ನೀವೆಲ್ಲ ಬಂಡೆ ಅಂತ ಕರೆದ್ರಿ, ಆ ಬಂಡೆನ ಹೊಡೆದಾಕ್ಬಿಟ್ಟು ನೀವು ಚಪ್ಪಡಿ ಯಾರು ಮಾಡ್ಕೊಳ್ಳಿ, ಜ್ಞಾನಕ್ಕೆ ಕರು ಅದೇನೋ ಮಾಡ್ತಾರಲ್ಲ ಅದಕ್ಕೆ ಕರು ಉಪಯೋಗಿಸ್ಕೊಳ್ಳಿ. ಕಂಬ ನಾ ವ್ಯಕ್ತಿ ಪೂಜೆಗೆ ಓದೋನಲ್ಲ, ನಾನು ಪಕ್ಷದ ಪೂಜೆಗೆ ಓದೋನು. ನನ್ನ ಹತ್ರ ಇರೋದು 135, ನನ್ನ ಪಾರ್ಟಿ ಪ್ರೆಸಿಡೆಂಟ್. DK ಶಿವಕುಮಾರ್ ಅವರ ಮಾತುಗಳು. DK ಶಿವಕುಮಾರ್ ಅವರು ನಿನ್ನೆ ಮಾರ್ಮಿಕವಾಗಿ ಮಾತನಾಡಿದ್ರು. ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೀತು, ನನ್ನ ಮೇಲೆ ನಂಬಿಕೆ ಇಟ್ಟು ಜನ ಈ ಒಂದು ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತೆಲ್ಲ ಮಾತನಾಡುವ ಮುಖಾಂತರ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ನಿನ್ನೆ ಪಾಸ್ ಮಾಡಿದ್ರು. ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿ ಸಂಘಟನೆ ಮಾಡಿ 135 ಸ್ಥಾನ ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟು ಅದರಲ್ಲೂ ಕೂಡ ಸಕ್ಸಸ್ ಆದಂತ DK ಶಿವಕುಮಾರ್ ಅವರು ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟನ್ನ ಕೂಡ ಹಿಡಿದಿದ್ದಾರೆ.